ಎಲ್ರಿಗೂ ನಮಸ್ತೆ. ಇವತ್ತು ಸಂಖ್ಯಾ ಸರಣಿ ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋ ಸಂಬಂಧಪಟ್ಟಂತೆ ಒಂದು ಸಂಖ್ಯಾ ಸರಣಿ ಬಿಡಿಸೋದು ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ. ನನಗೆ ಪ್ರಶ್ನೆ ಬಂದು 1 4 9 16 25 ಮುಂದಿಂದು ಯಾವುದಾಗುತ್ತೆ? ಆಪ್ಷನ್ ಎ 30, ಆಪ್ಷನ್ ಬಿ 36, ಆಪ್ಷನ್ ಸಿ 49, ಆಪ್ಷನ್ ಡಿ 64. ಇದು ಪ್ರಶ್ನೆ. ಈ ಪ್ರಶ್ನೆಗೆ ಆನ್ಸರು ಹೆಂಗೆ ಸಾಲ್ವ್ ಮಾಡೋದು, ಏನು ಇದರಲ್ಲಿ ಕೊಡ್ತಾ ಇದ್ದಾನೆ ಅದನ್ನು ನಾವು ನೋಡ್ಕೊಂಡು ಏನು 1 ಕೊಟ್ಟ, 1 ಆದಮೇಲೆ 4 ಕೊಟ್ಟ, 4 ಆದಮೇಲೆ 9 ಆಯಿತು, 9 ಆದಮೇಲೆ 16 ಆಯಿತು, 16 ಆದಮೇಲೆ 25 ಆಯಿತು, 25 ಆದಮೇಲೆ ನೆಕ್ಸ್ಟ್ ಏನು? ಸಿಂಪಲ್ಲು. ಏನು ಮಾಡ್ತಾ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಸ್ಕ್ವಯರ್ ಮಾಡಿದ್ದಾನೆ. ಏನು? 1 ಇಂಟು 1 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಏನು? 4. 1 ಆದಮೇಲೆ ಯಾವ್ದು ಬರುತ್ತೆ? 2. 2 ಏನು ಮಾಡೋಣ? ಸ್ಕ್ವೇರ್ ಮಾಡೋಣ. 2 ಇಂಟು 2, 2 4. ನೆಕ್ಸ್ಟ್ 2 ಆದಮೇಲೆ ಯಾವ್ದು ಬರುತ್ತೆ? 3. 3 ಇಂಟು 3, 3 3 9. ನೆಕ್ಸ್ಟ್ 3 ಆದಮೇಲೆ ಯಾವ್ದು ಬರುತ್ತೆ? 4. 4 ಇಂಟು 4, 4 16. ನೆಕ್ಸ್ಟ್ ಯಾವುದು ಬರುತ್ತೆ? 4 ಆದಮೇಲೆ ಸಂಖ್ಯೆ 5 ಬರುತ್ತೆ. 5 ಇಂಟು 5, 5 5 25. ಎಲ್ಲಿದೆ 25? ಇಲ್ಲಿದೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ? ನೆಕ್ಸ್ಟ್ ಈಸ್ ಈಕ್ವಲ್ ಟು 6. 6 ಸಂಖ್ಯೆ ಬರುತ್ತೆ. 6 ಇಂಟು 6, 6 36. ಆನ್ಸರ್ ಈಸ್ 36. 36. ಈ ಪ್ರಶ್ನೆಗೆ 36 ಸರಿಯಾದ ಉತ್ತರ. ಸ್ಕ್ವಯರ್ ನಾವು 1 ಆದಮೇಲೆ 4 ಬಂತು, 4 ಆದಮೇಲೆ 9 ಬಂತು, 9 ಆದಮೇಲೆ 16 ಬಂತು, 16 ಆದಮೇಲೆ 25 ಬಂತು, 25 ಆದಮೇಲೆ ಯಾವ್ದು ಬರುತ್ತೆ? ಇಲ್ಲಿ 1 4 9 16 25, ನೆಕ್ಸ್ಟ್ 34. ಇದು ಆನ್ಸರು. ನೋಟ್ ಮಾಡ್ಕೊಳ್ಳಿ. ಈ ಥರ ಸರಣಿಗಳು ಬರ್ತಾ ಇರ್ತವೆ. ನಾನು ಈ ಥರ ಮ್ಯಾಥ್ಸ್ನ ಸಾಲ್ವ್ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾವು ಮ್ಯಾಥ್ಸಲ್ಲಿ ಏನು ತಿಳ್ಕೊಬೇಕು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸಿಂಪಲ್ಲು. ಯಾಕೆ ಅಂತಂದರೆ 12ರಿಂದ 15 ಪ್ರಶ್ನೆ ಮ್ಯಾಥ್ಸಲ್ಲಿ ಬರ್ತವೆ. ಅದರಿಂದ ಮ್ಯಾಥ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತಾ ಇರ್ತೀನಿ. ಇದರಲ್ಲಿ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಅದರಿಂದ ಮ್ಯಾಥ್ಸು ಇಂಪಾರ್ಟೆಂಟು. ನೋಟ್ ಮಾಡ್ಕೊಳ್ಳಿ. ಒಂದು ಕಡೆ ಬರೆದಿಟ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.